ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ದಾರಲ್ಲ, ಇದು 2 ಎಕರೆ ಜಮೀನು ತುಂಬಾ ಚೆನ್ನಾಗಿದೆ. ವಿಲೇಜ್ಗೆ ನಿಯರ್ ಬೈ ಇದೆ, ಟಾರ್ ರೋಡ್ಗೆ ಅಟ್ಯಾಚ್ ಇದೆ. ವಾಸ್ತು ಪ್ರಕಾರ ನಾರ್ತಿಂದ ಎಂಟ್ರೆನ್ಸ್ ಇದೆ, ನಾರ್ತ್ ಸೈಡ್ ಇದು. ಮತ್ತು ರೋಡಿಂದ ಜಮೀನು ಸ್ವಲ್ಪ ಹೈಟ್ ಇದೆ, ಟಾರ್ ರೋಡ್ಗೆ ಅಟ್ಯಾಚ್ ಇದೆ. ಬಸ್ ರೂಟ್ ಇದು, ಬಸ್ಸಲ್ಲಿ ಬಂದರೆ ಇಲ್ಲೇ ಜಮೀನು ಹತ್ರ ಇಳ್ಕೋಬೋದು. ಇದು ಬಸ್ ರೂಟು. ವಿಲೇಜು ಕೂಡ ವಾಕಬಲ್ ಡಿಸ್ಟೆನ್ಸು, ಅಲ್ಲಿ ಕಾಣ್ತಾ ಇದೆಯಲ್ಲ, ಜೂಮ್ ಮಾಡಿ ತೋರಿಸಿದ್ರೆ ಅದೇ ವಿಲೇಜು. ತುಂಬಾ ಚೆನ್ನಾಗಿರೋಂಥ ಒಂದು ಕೆಂಪು ಮಣ್ಣು ಹೊಂದಿರುವಂಥ ಜಮೀನು. ಪ್ಯೂರ್ ರೆಡ್ ಸಾಯಿಲ್ ಇದೆ. ಮೊನ್ನೆ ಯಾವಾಗ ತೋರಿಸ್ಕೊಡ್ತೀನಿ ಕ್ಲಿಯರಾಗಿ ಜಮೀನನ್ನು. ಕೆಂಪು ಮಣ್ಣು, ಫಲವತ್ತಾದ ಮಣ್ಣು, ಫುಲ್ ಎಂಟೈರ್ ಲ್ಯಾಂಡು ಫುಲ್ಲು ಅಂದರೆ ಸುತ್ತ ಫೆನ್ಸ್ ಆಗಿದೆ. ಫೆನ್ಸ್ ಆಗಿ ಗೇಟ್ ಹಾಕಿದರೆ ಮೆಸ್ ಫೆನ್ಸ್ ಹಾಕಿ ಸೆಕ್ಯೂರ್ ಆಗಿದೆ. ಕೆಂಪು ಮಣ್ಣು ನೀವು ಇನ್ನಿವನ್ ಬೆಳೆ ಬೆಳಿಬೋದು ಹಂಗಿದೆ. ಈಗ ತೆಂಗಿನ ಸಸಿ ಮತ್ತು ಮಾವು ಮ್ಯಾಂಗೋ ಎಲ್ಲ ಹಾಕಿದ್ದಾರೆ. ಒಂದು ಬೋರ್ ಇದೆ ವಿತ್ ಓನ್ TC, ಟ್ರಾನ್ಸ್ಫಾರ್ಮರು ಓನ್ ಹಾಕಿದ್ದಾರೆ. ತೋರಿಸ್ಕೊಡ್ತೀನಿ ಅದನ್ನು ಕೂಡ. ಬೋರ್ ಒಳ್ಳೆ ವಾಟರ್ ಇದೆ, ತುಂಬ ಚೆನ್ನಾಗಿದೆ ನೀರು. ನೀವು ಈಗೇನು ಇವರು ಬೆಳೆ ಬೆಳೆದರೆ ಅದ್ರ ಜೊತೆಲಿ ಇನ್ನೊಬ್ಬರು ಬಾಳೆ ಬೆಳಿಬೋದು, ಬೇರೆ ಬೇರೆ ಫ್ರೂಟ್ಸ್ ಎಲ್ಲ ಬೆಳಿಬೋದು. ಎಂಟರ್ಲೈನ್ ಡ್ರಿಪ್ ಇರಿಗೇಷನ್ ಆಗಿದೆ, ಪೈಪ್ಲೈನ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿದೆ ಲ್ಯಾಂಡು. ಒಂದು ಮನೆ ಮಾಡ್ಕೊಬಿಟ್ರಂತೂ ಕಂಪ್ಲೀಟ್ ಆಗುತ್ತೆ ಜಮೀನಲ್ಲಿ. ಕೊಕೊನಟ್ ಒಂದು 60+ ಇದೆ, ಒಂದು ಮ್ಯಾಂಗೋ ಒಂದು 100 ಇದೆ, ಗುವಾ ಒಂದು 4 ಇದೆ, ಸೀಬೆ ಸಪೋಟ ಒಂದು 10 ಇದೆ. ಆಲ್ರೆಡಿ ಮ್ಯಾಂಗೋ ಫಲ ಬಿಡ್ತಾ ಇದೆ. ಇದು ನ್ಯಾಷನಲ್ ಹೈವೇಯಿಂದ 7 ಕಿಲೋಮೀಟ್ರ್ ಆಗುತ್ತೆ. ಫ್ರಮ್ ಮೈಸೂರಿಂದ 44 ಕಿಲೋಮೀಟ್ರ್ ಆಗುತ್ತೆ. ಫ್ರಮ್ ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 70 ಕಿಲೋಮೀಟ್ರ್ ಆಗುತ್ತೆ. ನೀವು ಮನೆಯಿಂದ ಹೊರಟ್ರೆ ಜಮೀನವರೆಗೂ ಕೂಡ ಟಾರ್ ರೋಡು, ಯಾರು ಜಮೀನು ಮೇಲೆ ಹೋಗಬೇಕಾಗಿಲ್ಲ. ಗೌರ್ಮೆಂಟ್ ರೋಡು, ಟಾರ್ ರೋಡು. ನೋಡಿ ಫಲ ಈಗಲೇ ಬಿಡ್ತಾ ಇದೆ ಫಲಗಳು. ಮ್ಯಾಂಗೋ ಎಲ್ಲ ನೋಡಿ ಏನು ಸೈಜ್ ಇದೆ ಅಂತ, ತುಂಬಾ ದಪ್ಪ ಸೈಜ್ ಇದೆ ಮ್ಯಾಂಗೋ. ಒಂದು ಒಳ್ಳೆ ಮಣ್ಣು ಚೆನ್ನಾಗಿರೋದಕ್ಕೆ ಏನು ಮ್ಯಾಂಗೋ ಹಾಕಿದ್ದಾರೆ ಆಲ್ರೆಡಿ ಫಲ ಆರಂಭ ಆಗಿದೆ. ಅಂದರೆ ನಿಮಗೆ ಪ್ರೆಸೆಂಟ್ ಈ ಪರ್ಚೇಸ್ ಮಾಡಿದ್ರು ಕೂಡ ಇನ್ಕಮ್ ಇದೆ. ಮತ್ತು ಸಪೋರ್ಟ್ ಎಲ್ಲ ಅದೇ ಎಲ್ಲ ಗಿಡಗಳು ಆಲ್ರೆಡಿ ಫಲ ಬಿಡೋಕ್ಕೆ ಆರಂಭ ಆಗಿದೆ. ಇವು ಜನರ ಪ್ರಾಪರ್ಟಿ. ಓನರ್ ಹೇಳ್ತಿರೋದು 55 lakh ಪರ್ ಎಕರು, 55 ಲಕ್ಷ ಒಂದು ಎಕರೆಗೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಇದರ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ಓನರ್ ಬಂದು ಹೈದರಾಬಾದ್ಲಿರೋದು. ಮಾತುಕತೆ ಬೇಕು ಅಂತಂದರೆ ಬರ್ತಾರೆ. ನಾವು ಡೈರೆಕ್ಟ್ ಓನರನ್ನ ಸಿಟ್ಟಿಂಗ್ ಮಾಡಿಸ್ಕೊಡ್ತೀನಿ. ಡೈರೆಕ್ಟ್ ಓನರೇ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ನಮ್ಮದು 2% ಕಮಿಷನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ದಯಮಾಡಿ ಸ್ಕ್ರೀನ್ ಮೇಲೆ ಬರೋಂಥ ನಂಬರ್ ಕರೆ ಮಾಡಿ ಖಂಡಿತ ಜಮೀನನ್ನು ತೋರಿಸ್ಕೊಳೋಣ. 55 ಲಕ್ಷ ಪರ್ ಎಕರು, ಸ್ಲೈಟ್ಲಿ ನೆಗೋಷಿಯಬಲ್. ಈಗಲೇ ಹೇಳ್ತಾ ಇದ್ದೀನಿ. ಸುಮ್ಮನೆ 30 ಕೊಟ್ಟರು, 25 ಕೊಟ್ಟರು, 40 ಕೊಟ್ಟರು, 50 ಕೊಟ್ಟರು ದಯವಿಟ್ಟು ಕೇಳೋಕ್ಕೋಗ್ಬಿಡಿ. ಸ್ಲೈಟ್ಲಿ ನೆಗೋಷಿಯಬಲು. ಯಾಕೆ ಮಾರ್ಕೆಟ್ ರೇಟ್ ಹೆಂಗಿದೆ ಅದಕ್ಕೋಸ್ಕರ. ಖಾಲಿ ಲ್ಯಾಂಡೆಲ್ಲ ಈಗೆಲ್ಲ 45 ಮೇಲೆ ಆಗಿದೆ ಈ ಏರಿಯಾದಲ್ಲೆಲ್ಲ ಟಾರ್ ರೋಡ್ಗೆ. ಇದು ಇತ್ತು ಬೋರು ನೋಡಿ, ಒಂದು ಬೋರ್ ಅಲ್ಲಿ ಕಾಣ್ತಾ ಇದೆ ಬಿಡಿದ್ರೆ, ಇದೇ ಒಂದು ಬೋರು. ತುಂಬಾ ಚೆನ್ನಾಗಿದೆ ನೀರು. ಬೋರು, ಫೆನ್ಸು, ಓನ್ TC ಇದರಿಂದ, ಮತ್ತು ತೆಂಗಿನ ಗಿಡ, ಮಾವು, ಮ್ಯಾಂಗೋ, ಸಪೋಟ ಎಲ್ಲ ಹಾಕಿದ್ರಿಂದ ರೇಟ್ ಹಂಗಿದೆ. ಈಗ ನೋಡಿದ್ರಲ್ಲ, ಅದು ಒಂದು ರೀತಿ ವೆರೈಟಿ ಮಾವು, ಡಿಫ್ರೆಂಟ್ ವೆರೈಟಿ ಮಾವು ಹಾಕಿದ್ದಾರೆ. ಇಲ್ಲಿ ಒಂದು ಮನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸೆಕ್ಯೂರ್ ಇದೆ, ಆರಾಮಾಗಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಬಸ್ ರೂಟು, ವಿಲೇಜು ಕೂಡ ಹತ್ರ ಇರೋದ್ರಿಂದ ಮನೆ ಆರಾಮಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಒಂದು ಮೇಲೆ ಒಳ್ಳೆ ಲೊಕೇಶನ್ಲಿದೆ ಜಮೀನಿದು. ಆ ಕಡೆ ಈ ಕಡೆ ವಿಲೇಜ್ ಇದೆ ನಿಯರ್ ಬೈ. ಆಮೇಲೆ ಬಸ್ ರೂಟು, ನೀವು ಬೇಕಾದರೆ ಜಮೀನು ಹತ್ರನೇ ಬಸ್ಸಲ್ಲಿ ಬಂದರೆ ಇಳ್ಕೊಬೋದು ಹಂಗಿದೆ. ಮತ್ತು ಬೇರೆ ನಿಮ್ಮ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿ ಆಗಲಿ ಹೊರಗಡೆ ಬೇರೆ ಕಡೆಯಿಂದ ಬಂದವ್ರಿಗೆ ಫೈಂಡ್ ಔಟ್ ಮಾಡೋಕ್ಕೆ ತುಂಬ ಈಸಿಯಾಗಿದೆ. ನೀವು ಅಡ್ರೆಸ್ ಕೂಡ ಈಸಿಯಾಗಿ ಹೇಳ್ಬೋದು. ನ್ಯಾಷನಲ್ ಹೈವೇಯಿಂದ ಜಸ್ಟ್ ಒಂದು 7 ಕಿಲೋಮೀಟ್ರ್ ಆರಾಮಾಗಿ ಡೈರೆಕ್ಟ್ ಬಂದರೆ ಜಮೀನು ಸಿಗುತ್ತೆ. ಮತ್ತು ಲೇಬರೆಲ್ಲ ನಿಯರ್ ಬೈ ವಿಲೇಜಲ್ಲೆಲ್ಲ ಲೇಬರ್ ತುಂಬ ಜನ ಸಿಗ್ತಾರೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಹೆಲ್ಪ್ ಬೇಕಾದರೆ, ಮನೆ ಕಟ್ಸ್ಬೇಕಾ, ಏನಾದರೂ ಖಂಡಿತ ಹೆಲ್ಪ್ ಬೇಕಾದ್ರೆ ಒಂದು 100% ನಾವು ಮಾಡೋಣ. ಫುಲ್ ಲ್ಯಾಂಡು ಏನಿದೆ ಫೆನ್ಸ್ ಆಗಿದೆ. ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ. ನೋಡ್ತಾ ಇರ್ಬೋದು, ಪೈಪ್ಲೈನಲ್ಲಿ ಆಗಿದೆ ನೋಡಿ. ಓನ್ TCನೂ ಕೂಡ ಹಾಕಿದ್ದಾರೆ, ಏನು ಪವರ್ ಲೈನ್ಗೆ. ಅದರಿಂದ ಯಾವುದೇ ವೋಲ್ಟೇಜ್ಗೆ ತೊಂದರೆ ಆಗೋಲ್ಲ. ಬೋರು ಕೂಡ ಚೆನ್ನಾಗಿ ರನ್ ಆಗುತ್ತೆ. ಕೆಂಪು ಮಣ್ಣು ಫಲವತ್ತಾಗಿದೆ, ಟಾರ್ ರೋಡ್ಗೆ ಅಟ್ಯಾಚ್ ಇದೆ, ವಿಲೇಜ್ಗೆ ನಿಯರ್ ಇದೆ, ಪ್ರತಿಯೊಂದು ಅನುಕೂಲ ಕೂಡ ಇದೆ. ನೀವು ಪರ್ಚೇಸ್ ಮಾಡಿದ್ರೆ ಒಂದು ಒಳ್ಳೆಯ ಲ್ಯಾಂಡ್ ತೊಗೊಂಡೆ ಅನ್ನೋ ಒಂದು ಸಮಾಧಾನ ನಿಮಗಿರುತ್ತೆ. ಬನ್ನಿ, ವಿಸಿಟ್ ಮಾಡಿ, ಖಂಡಿತ ತೋರಿಸ್ಕೊಡ್ತೇನೆ. ಓನರ್ನ ಡೈರೆಕ್ಟ್ ಮೀಟ್ ಮಾಡಿಸ್ಕೊಡ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರು ಕೂಡ ರೆಫರ್ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.